ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಸಾಯಿ ಭಕ್ತರೇ, ನಿಮ್ಮ ಜೀವನದಲ್ಲಿ ಒಂದು ಕಷ್ಟ ಮುಗಿಯುವ ಮುನ್ನವೇ ಮತ್ತೊಂದು ಕಷ್ಟ ಬಂದು ಕದ ತಟ್ಟುತ್ತಿದೆಯೇ? ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಒಂದೇ ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೀರಾ? ಸಾಯಿ ಬಾಬಾ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರಾ? ನನ್ನೊಬ್ಬನಿಗೆ ಯಾಕೆ ಹೀಗಾಗುತ್ತಿದೆ ಅಂತ ನೀವು ಪ್ರತಿದಿನವೂ ಕೊರಗುತ್ತಿದ್ದರೆ ದಯವಿಟ್ಟು ಒಂದು ನಿಮಿಷ ಇಲ್ಲೇ ನಿಲ್ಲಿ. ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಯಾವುದೇ ಕಾಕತಾಳೀಯವಲ್ಲ. ಸ್ವತಃ ಬಾಬಾರವರೇ ನಿಮ್ಮ ಆ ಎಲ್ಲ ಸಮಸ್ಯೆಗಳ ಹಿಂದಿರುವ ಅಸಲಿ ರಹಸ್ಯವನ್ನು ನಿಮಗೆ ತಿಳಿಸಲು ನಿಮ್ಮನ್ನು ಈ ಸಾಯಿ ತ್ರಿಲೋಕೇಶು ಚಾನಲ್ ಮೂಲಕ ಇಲ್ಲಿಗೆ ಕರೆತಂದಿದ್ದಾರೆ. ನಿಮ್ಮ ಫೋನನ್ನು ಸೈಡ್ಗೆ ಇಟ್ಟು ಬಾಬಾರವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಕಣ್ಣ ಮುಂದಿರುವ ಭ್ರಮೆಯ ಪರದೆ ಹಿಂದೆ ಕಳಚಿ ಬೀಳಲಿದೆ. ಬಾಬಾ ಹೇಳುತ್ತಾರೆ, ನನ್ನ ಪ್ರೀತಿಯ ಮಗನೇ, ಮಗಳೇ, ನೀನು ಈ ಪದೇ ಪದೇ ಬರುವ ಕಷ್ಟದಿಂದ ಬೇಸತ್ತಿದ್ದೀಯ ಅಲ್ಲವಾ? ಇದರ ಹಿಂದಿರುವ ಕಾರಣವೇನು ಎಂದು ಎಂದಾದರೂ ಆಳವಾಗಿ ಯೋಚಿಸಿದ್ದೀಯಾ? ನೀನು ಯೋಚಿಸುತ್ತೀಯಾ, ಈ ತೊಂದರೆ ಹೊರಗಿನದ್ದು ಎಂದು? ಯಾವುದು ಕೆಲಸ ಆಗುತ್ತಿಲ್ಲ, ಯಾವುದು ಸಂಬಂಧಗಳು ಸರಿಯಾಗುತ್ತಿಲ್ಲ, ಅಥವಾ ಆರ್ಥಿಕ ಸಂಕಷ್ಟ ಬೆನ್ನು ಬಿಡುತ್ತಿಲ್ಲ ಎಂದು? ನಿನ್ನ ಜೀವನದಲ್ಲಿ ಯಾವುದು ಪದೇ ಪದೇ ಮರಳಿ ಬರುತ್ತಿದೆಯೋ ಅದು ಒಂದು ಸಂಕೇತ, ಒಂದು ಪರೀಕ್ಷೆ. ಯಾವ ಪಾಠವನ್ನು ನೀನು ಇಂದಿನವರೆಗೂ ಕಲಿಯಲು ಸಾಧ್ಯವಾಗಿಲ್ಲವೋ ಜೀವನ ಮತ್ತು ಬಾಬಾ ನಿನಗೆ ಅದೇ ಪಾಠವನ್ನು ಪದೇ ಪದೇ ಕಲಿಸುತ್ತಿದ್ದಾರೆ. ನೀನು ಈ ತೊಂದರೆಯ ಪ್ರಭಾವವನ್ನು ಮುಗಿಸಲು ಬಯಸುತ್ತೀಯಾ? ಆದರೆ ಎಲ್ಲಿಯವರೆಗೆ ಕಾರಣ ಅಳೆಯುವುದಿಲ್ಲವೋ ಅಲ್ಲಿಯವರೆಗೆ ಈ ಚಕ್ರ ಮುರಿಯುವುದಿಲ್ಲ. ಬಾಬಾ ಹೇಳುತ್ತಾರೆ, ನನ್ನ ಮಗನೇ, ನೀನು ನಿನ್ನ ಬುದ್ಧಿಯಿಂದ ಓಡುತ್ತೀಯಾ, ಹೋರಾಡುತ್ತೀಯಾ, ಆದರೆ ಸುಸ್ತಾಗಿ ಬಿಡುತ್ತೀಯಾ? ನೆನಪಿಸಿಕೋ, ನಿನ್ನ ಮೇಲೆ ಕಷ್ಟ ಬಂದಾಗಲೆಲ್ಲ ನಾನು ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಿದ್ದೇನೆಯೇ? ಮತ್ತೆ ನಿನಗೆ ಯಾವ ವಿಷಯದ ಭಯ? ನೀನು ಪದೇ ಪದೇ ಒಂದೇ ಜಾಗದಲ್ಲಿ ಸಿಲುಕಿಕೊಳ್ಳುತ್ತಿರುವುದಕ್ಕೆ ಕಾರಣ ನೀನು ಭಯವನ್ನು ನಿನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೀಯಾ? ಇವತ್ತು ನಾನು ನಿನಗೆ ಹೇಳುತ್ತೇನೆ, ಶ್ರದ್ಧೆ ಮತ್ತು ಸಬೂರಿ. ನೀನು ಶ್ರದ್ಧೆಯನ್ನಂತೂ ಇಟ್ಟುಕೊಂಡೆ, ಆದರೆ ಸಬೂರಿಯನ್ನು ದಾರಿಯಲ್ಲೇ ಬಿಟ್ಟುಬಿಟ್ಟೆ. ನೀನು ಪದೇ ಪದೇ ಬೇಸರಗೊಂಡಾಗ ನನ್ನ ಹತ್ತಿರ ದೂರು ನೀಡುತ್ತೀಯಾ, ಆದರೆ ನೀನು ಇದನ್ನು ಮರೆತು ಬಿಡುತ್ತೀಯಾ? ನಾನು ನಿನಗೆ ಆ ಪರಿಸ್ಥಿತಿಯ ಮೂಲಕ ಏನನ್ನು ಕಲಿಸುತ್ತಿದ್ದೇನೆ ಎಂದು? ಒಂದು, ನೀನು ಕ್ಷಮಿಸುವುದನ್ನು ಕಲಿಯಬೇಕು, ಅಥವಾ ನಿನ್ನ ಅಹಂಕಾರವನ್ನು ನೀನು ಬಿಡಬೇಕು. ಇಲ್ಲವೇ ನೀನು ನನ್ನ ಮೇಲೆ ಪೂರ್ಣ ನಂಬಿಕೆ ಇಡುವುದನ್ನು ಕಲಿಯಬೇಕು. ಕೆಲವೊಮ್ಮೆ ನಮ್ಮ ಹಳೆಯ ಕರ್ಮಗಳ ಪ್ರಭಾವ ನಮ್ಮನ್ನು ಒಂದೇ ದಲದಲಿಗೆ ಪದೇ ಪದೇ ಎಳೆಯುತ್ತದೆ. ನೀನು ಚಿಂತಿಸಬೇಡ, ನಾನು ಈ ಕತ್ತಲನ್ನು ನಿಧಾನವಾಗಿ ಒಣಗಲು ಬಿಡುತ್ತೇನೆ. ನಿನಗೆ ಪದೇ ಪದೇ ಸಿಗುತ್ತಿರುವ ಯಾವುದೇ ಕಷ್ಟವಿರಲಿ, ಅದು ನಿನ್ನ ಮನಸ್ಸಿನ ಶುದ್ಧೀಕರಣ ಮಾಡುತ್ತಿದೆ. ಹೇಗೆ ಚಿನ್ನವು ಅಪರಂಜಿಯಾಗಲು ಪದೇ ಪದೇ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆಯೋ ಹಾಗೆಯೇ ನೀನು ವ್ಯಕ್ತಿತ್ವ ಮತ್ತು ನಿನ್ನ ಆತ್ಮವು ಮಿನುಗುತ್ತಿದೆ. ನೀನು ಪದೇ ಪದೇ ಅನುಭವಿಸುತ್ತಿರುವ ನಿನ್ನ ಅಂತ್ಯವಲ್ಲ, ಅದು ನಿನ್ನ ಶುದ್ಧೀಕರಣದ ಪ್ರಕ್ರಿಯೆ. ನಾನು ನಿನ್ನನ್ನು ಆ ಎತ್ತರಕ್ಕೆ ಕರೆದೊಯ್ಯಲು ಬಯಸುತ್ತೇನೆ. ಎಲ್ಲಿ ಸಣ್ಣ ಪುಟ್ಟ ಕಷ್ಟಗಳು ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲವೋ ಅಲ್ಲಿಗೆ.
ಬಾಬಾ ಹೇಳುತ್ತಾರೆ, ನನ್ನ ಮಗನೇ, ನೀನು ಆ ತೊಂದರೆ ಅಷ್ಟೊಂದು ಯಾಕೆ ಹೆದರುತ್ತೀಯಾ ಎಂದರೆ, ಈಗ ನೀನು ಅದಕ್ಕೆ ಆಮಂತ್ರಣ ನೀಡಲು ಆರಂಭಿಸುತ್ತಿದ್ದೀಯಾ. ನಿನ್ನ ಪ್ರತಿಯೊಂದು ಚಿಂತೆ, ಪ್ರತಿಯೊಂದು ಗಾಬರಿ ಆ ತೊಂದರೆಗಳನ್ನು ಇನ್ನೂ ದೊಡ್ಡದಾಗಿ ಮಾಡುತ್ತದೆ. ಇಂದಿನಿಂದ ಆ ಹಳೆಯ ಸಮಸ್ಯೆ ಮತ್ತೆ ನಿನ್ನ ಮುಂದೆ ಬಂದಾಗ ಗಾಬರಿಯಾಗುವುದನ್ನು ಬಿಟ್ಟುಬಿಡು. ಮುಗುಳ್ನಕ್ಕು ಹೀಗೆ ಹೇಳು, ಬಾಬಾ, ಈ ಪರೀಕ್ಷೆಯನ್ನು ಕೂಡ ನೀವೇ ಕಳುಹಿಸಿದ್ದೀರಾ ಮತ್ತು ನೀವೇ ನನ್ನನ್ನು ಇದರಿಂದ ಪಾರು ಮಾಡುತ್ತೀರಾ. ಯಾವತ್ತು ನೀನು ಹೆದರುವುದನ್ನು ನಿಲ್ಲಿಸುತ್ತೀಯೋ ಆವತ್ತು ನಿನ್ನ ತೊಂದರೆಗಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತವೆ. ಈ ಭಯವೇ ಆಕಾಂತ, ಅದು ಕಷ್ಟಗಳನ್ನು ಪದೇ ಪದೇ ನಿನ್ನ ಕಡೆಗೆ ಎಳೆಯಲು ತರುತ್ತದೆ. ನೀನು ಕೇಳುತ್ತೀಯ, ನಾನು ನಿನ್ನ ಬಿಟ್ಟು ಬಿಟ್ಟಿದ್ದೇನೆ ಎಂದು. ದ್ವಾರಕಾಮಯ್ಯ ಕಡೆಗೆ ನೋಡು, ನಾನು ಆ ದಿನವೂ ನಿನ್ನ ಜೊತೆಯಲ್ಲಿದ್ದೆ. ನೀನು ಅಳುತ್ತಿದ್ದಾಗ ಮತ್ತು ಇವತ್ತು ಕೂಡ ನಿನ್ನ ಜೊತೆಯಲ್ಲಿದ್ದೇನೆ. ಯಾವ ಭಕ್ತನು ಸತ್ಯವಾದ ಮನಸ್ಸಿನಿಂದ ನನ್ನನ್ನು ನಂಬುತ್ತಾನೋ ನಾನು ಅವನ ಪ್ರತಿಯೊಂದು ಕಷ್ಟವನ್ನು ನನ್ನ ಮೇಲೆ ತೆಗೆದುಕೊಳ್ಳುತ್ತೇನೆ. ಒಂದು ವೇಳೆ ಸಮಸ್ಯೆ ಪದೇ ಪದೇ ಬರುತ್ತಿದ್ದರೆ ಅದರ ಅರ್ಥ ಇನ್ನು ನಾನು ನಿನಗೆ ಬೇರೇನೋ ಕಲಿಸುವುದು ಬಾಕಿ ಇದೆ ಎಂದು. ನಾನು ನಿನ್ನನ್ನು ಆ ಸಮಸ್ಯೆಯಿಂದ ಪೂರ್ತಿಯಾಗಿ ಮುಕ್ತಗೊಳಿಸುವುದಿಲ್ಲ. ಎಲ್ಲಿಯವರೆಗೆ ನೀನು ಒಳಗಿನಿಂದ ಅಷ್ಟು ಮಜಬೂತು ಆಗುವುದಿಲ್ಲವೋ ಅಲ್ಲಿಯವರೆಗೂ ಬರುವ ಪ್ರತಿಯೊಂದು ಬಿರುಗಾಳಿಯು ನಿನ್ನ ಮುಂದೆ ತಲೆಬಾಗುವಂತೆ ಮಾಡುವವರೆಗೆ ನನ್ನ ಇಚ್ಛೆಯಲ್ಲೇ ನಿನ್ನ ಇಚ್ಛೆಯನ್ನು ಕಾಣುವುದನ್ನು ಕಲಿ. ಇದೇ ನಿನ್ನ ಗೆಲುವಿನ ಮೊದಲ ಮೆಟ್ಟಿಲು. ನೀನು ಹೆಚ್ಚಾಗಿ ನಿನ್ನ ಪ್ರಾರ್ಥನೆಗಳನ್ನು ನನ್ನ ಹತ್ತಿರ ಹೇಳುತ್ತೀಯ, ಬಾಬಾ, ಈ ದುಃಖವನ್ನು ದೂರ ಮಾಡಿ, ಆ ನೋವನ್ನು ದೂರ ಮಾಡಿ ಎಂದು ಎಂದಾದರೂ ಕುಳಿತು ಹೀಗೆ ಹೇಳಿದ್ದೀಯಾ. ಬಾಬಾ, ಈ ದುಃಖದ ಮೂಲಕ ನೀವು ನನಗೆ ಏನನ್ನು ಕಲಿಸಿದ್ದೀರೋ ಅದಕ್ಕೆ ಧನ್ಯವಾದಗಳು ಎಂದು ಯಾವತ್ತು ನೀನು ದೂರು ನೀಡುವುದನ್ನು ಬಿಟ್ಟು ಕೃತಜ್ಞತೆ ಸಲ್ಲಿಸುವುದನ್ನು ಕಲಿಯುತ್ತೀಯೋ ಅದೇ ಕ್ಷಣದಿಂದ ನಿನ್ನ ಅದೃಷ್ಟದ ಬೀಗ ತೆರೆಯಲು ಆರಂಭವಾಗುತ್ತದೆ. ನೀನು ಕೃತಜ್ಞನಾಗಿದ್ದಾಗ ನೀನು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯೊಂದಿಗೆ ಕನೆಕ್ಟ್ ಆಗುತ್ತೀಯ. ಮತ್ತು ಯಾವ ಭಕ್ತ ನನ್ನೊಂದಿಗೆ ಒಂದಾಗುತ್ತಾನೋ ಅವನ ಯಾವುದೇ ಕಷ್ಟದ ಚಕ್ರವಿರಲಿ, ಅದು ಬಡತನದ್ದಾಗಿರಲಿ, ಕಾಯಿಲೆಯದ್ದಾಗಿರಲಿ ಅಥವಾ ಮುರಿದು ಬಿದ್ದ ಸಂಬಂಧದ್ದಾಗಿರಲಿ, ಅದು ಯಾವಾಗ ಮುರಿದು ಹೋಗುತ್ತದೆ. ನಿನಗೆ ನಿಜವಾಗಿಯೂ ಬದಲಾವಣೆ ಬೇಕೇ? ಹಾಗಿದ್ದರೆ ಮೊದಲು ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಲು ಆರಂಭಿಸು. ನಿನ್ನ ಅಭ್ಯಾಸಗಳು, ನಿನ್ನ ಆಲೋಚನೆ ಮತ್ತು ನಿನ್ನ ಪ್ರತಿಕ್ರಿಯೆಯನ್ನು ಬದಲಾಯಿಸು. ನೀನು ಒಂದೇ ರೀತಿಯಾಗಿ ವರ್ತಿಸಿದರೆ ಫಲಿತಾಂಶವು ಒಂದೇ ರೀತಿಯಾಗಿ ಸಿಗುತ್ತದೆ. ಇಂದಿನಿಂದ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೋ. ಕಷ್ಟ ಬಂದಾಗ ಅದನ್ನು ಸಮಸ್ಯೆ ಎಂದುಕೊಳ್ಳಬೇಡ, ಬದಲಿಗೆ ಬಾಬಾರ ಆಶೀರ್ವಾದ ಎಂದು ತಿಳಿದುಕೋ. ಆಮೇಲೆ ನೋಡು ಹೇಗೆ ಪವಾಡಗಳು ನಡೆಯುತ್ತವೆ ಎಂದು. ನಾನು ನಿನ್ನ ಕೈ ಹಿಡಿದು ಕುಳಿತಿದ್ದೇನೆ. ನೀನು ನಿನ್ನ ಕೈಯನ್ನು ನನ್ನ ಕೈಯಲ್ಲಿ ಒಪ್ಪಿಸುವ ಧೈರ್ಯವನ್ನು ತೋರಿಸಬೇಕು. ನಂಬು, ಈಗ ಯಾವ ಬದಲಾವಣೆ ಬರುತ್ತದೆಯೋ ಅದು ಶಾಶ್ವತವಾಗಿರುತ್ತದೆ ಮತ್ತು ಅದು ನಿನ್ನನ್ನು ಆ ಗುರಿಯತ್ತ ಕರೆದೊಯ್ಯುತ್ತದೆ. ಯಾವುದರ ಕನಸನ್ನು ನೀನು ಎಂದು ಕಂಡಿರಲಿಲ್ಲವೋ ಅಲ್ಲಿಗೆ. ಪ್ರೀತಿಯ ಸಾಯಿ ಭಕ್ತರೇ, ಬಾಬಾರ ಈ ಮಾತು ಗಮನಿಸಬೇಕಾದದ್ದು, ನಾವು ಹೆಚ್ಚಾಗಿ ಸಮಸ್ಯೆಯಿಂದ ಸೋಲುವುದಿಲ್ಲ, ಬದಲಿಗೆ ಆ ಸಮಸ್ಯೆಗೆ ನಾವು ನೀಡುವ ಪ್ರತಿಕ್ರಿಯೆಯಿಂದ ಸೋಲುತ್ತೇವೆ. ಯಾವಾಗ ಯಾವುದೇ ತೊಂದರೆ ಪದೇ ಪದೇ ಮರಳಿ ಬರುತ್ತದೆಯೋ ಆಗ ತಿಳಿಯಿರಿ ಅದು ನಮಗೆ ಏನನ್ನು ಕಲಿಸಲು ಬಂದಿದೆ ಎಂದು. ಬಾಬಾ ನಮ್ಮನ್ನು ಅಲ್ಲಿಯವರೆಗೆ ಆ ಪರಿಸ್ಥಿತಿಯಲ್ಲಿಡುತ್ತಾರೋ ಎಲ್ಲಿಯವರೆಗೆ ನಾವು ಅದರಿಂದ ಪಾಠ ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ. ಇದು ಬಾಬಾರವರ ಶಿಕ್ಷೆಯಲ್ಲ, ಇದು ಅವರ ತರಬೇತಿ.
ಇದರಿಂದ ನಾವು ಭವಿಷ್ಯದಲ್ಲಿ ಬರುವ ಯಾವುದೇ ದೊಡ್ಡ ಬಿರುಗಾಳಿಗೆ ಸಿದ್ಧರಾಗಬಹುದು. ಒಂದು ವೇಳೆ ಇವತ್ತು ನೀವು ಇದೇ ಚಕ್ರದಲ್ಲಿ ಸಿಲುಕಿದ್ದರೆ ಬಾಬಾರ ಸಂಕೇತ ಸ್ಪಷ್ಟವಾಗಿದೆ. ಹೋರಾಡುವುದನ್ನು ಬಿಡಿ, ಕಲಿಯುವುದನ್ನು ಆರಂಭಿಸಿ ಎಂದು ಬಾಬಾರ ಚರಣಗಳಲ್ಲಿ ಸಮರ್ಪಿತನಾದ ಪ್ರತಿಯೊಬ್ಬ ಭಕ್ತನೂ ಇದನ್ನು ತಿಳಿದುಕೊಳ್ಳಬೇಕು. ಸಾಯಿ ಯಾರಿಗೂ ಅವರ ಸಾಮರ್ಥ್ಯಕ್ಕಿಂತ ಹೆಚ್ಚು ದುಃಖವನ್ನು ನೀಡುವುದಿಲ್ಲ. ಒಂದು ವೇಳೆ ನೀವು ಪದೇ ಪದೇ ಒಂದೇ ತೊಂದರೆಯಿಂದ ಹಾದು ಹೋಗುತ್ತಿದ್ದರೆ ಅದರ ಅರ್ಥ ಬಾಬಾ ನಿಮ್ಮನ್ನು ತಮ್ಮ ಭಕ್ತಿಯ ಮುಂದಿನ ಹಂತಕ್ಕೆ ಸಿದ್ಧಗೊಳಿಸಿದ್ದಾರೆ ಎಂದರ್ಥ. ಬಾಬಾರ ಅಭಯ ಹಸ್ತ ಯಾವಾಗಲೂ ನಿಮ್ಮೊಂದಿಗೆ ಇದೆ. ಸಾಯಿ ಹೇಳುತ್ತಾರೆ, ನನ್ನ ಭಕ್ತನ ಮೇಲೆ ಯಾವುದೇ ಆಪತ್ತು ಬರಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಾನು ಅವನ ಜೊತೆಯಲ್ಲಿದ್ದೇನೋ ಅಲ್ಲಿಯವರೆಗೆ ಎಂದು. ಇದರ ಅರ್ಥ ಕಷ್ಟಗಳು ಬರುವುದೇ ಇಲ್ಲ ಎಂದಲ್ಲ. ಇದರ ಅರ್ಥ ಆ ಕಷ್ಟಗಳು ನಿಮ್ಮ ಕೂದಲಿಗೂ ಧಕ್ಕೆ ತರಲು ಸಾಧ್ಯವಿಲ್ಲ ಎಂದು. ನೀವು ನಿಮ್ಮ ಶ್ರದ್ಧೆಯನ್ನು ಕಳೆದುಕೊಳ್ಳಬೇಡಿ. ಸಾಯಿ ಬಾಬಾರವರ ಭಕ್ತರಾಗಿ ಬಾಬಾರ ಒಂದು ನೇರವಾದ ಮಂತ್ರವಿದೆ. ಗತಕಾಲವನ್ನು ಅಲ್ಲೇ ಬಿಟ್ಟು ಬಿಡಿ, ಭವಿಷ್ಯದ ಚಿಂತೆಯನ್ನು ಬಾಬಾಗೆ ಒಪ್ಪಿಸಿ ಮತ್ತು ವರ್ತಮಾನವನ್ನು ಶ್ರದ್ಧೆಯಿಂದ ಬದುಕಿ. ಪದೇ ಪದೇ ಬರುವ ತೊಂದರೆಯನ್ನು ಮುಗಿಸಲು ಅತ್ಯಂತ ರಾಮಬಾಣ ಉಪಾಯವೆಂದರೆ ಆ ಸಮಸ್ಯೆಯ ಮೇಲೆ ಗಮನ ಹರಿಸುವುದನ್ನು ನಿಲ್ಲಿಸಿ ಬಿಡುವುದು. ಯಾವಾಗ ನೀವು ನಿಮ್ಮ ಎನರ್ಜಿಯನ್ನು ಆ ತೊಂದರೆಗೆ ಕೊಡುವ ಬದಲು ಬಾಬಾರ ನಾಮಸ್ಮರಣೆ ಮತ್ತು ಅವರ ಧ್ಯಾನಕ್ಕೆ ಕೊಡಲು ಆರಂಭಿಸುತ್ತೀರೋ ಆಗ ಆ ಸಮಸ್ಯೆ ತಾನಾಗಿಯೇ ತನ್ನ ಹಿಡಿತವನ್ನು ಸಡಿಲಗೊಳಿಸುತ್ತದೆ. ಎನರ್ಜಿ ಎಲ್ಲಿಗೆ ಹೋಗುತ್ತದೆಯೋ ಸಮಸ್ಯೆ ಅಲ್ಲೇ ಬೆಳೆಯುತ್ತದೆ. ನಿಮ್ಮ ಎನರ್ಜಿಯನ್ನು ಬಾಬಾರ ಕಡೆಗೆ ತಿರುಗಿಸಿ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಇವತ್ತಿನ ಈ ಸಂದೇಶ ಆ ಎಲ್ಲ ಭಕ್ತರಿಗಾಗಿ ಇತ್ತು ಯಾರು ತಮ್ಮನ್ನು ತಾವೇ ಒಂದು ಕೊನೆಯಿಲ್ಲದ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಭಾಸವಾಗುತ್ತಿದ್ದಾರೋ ಅವರಿಗೆ ಬಾಬಾ ನಿಮ್ಮ ಹತ್ತಿರ ಹೇಳಲು ಬಯಸುತ್ತಾರೆ, ಗಾಬರಿಯಾಗಬೇಡಿ. ಏಕೆಂದರೆ ಈ ಚಕ್ರವನ್ನು ಮುರಿಯುವ ಶಕ್ತಿ ಕೇವಲ ಮತ್ತು ಕೇವಲ ನಿಮ್ಮ ಅಚಲವಾದ ನಂಬಿಕೆಯಲ್ಲಿದೆ. ಇವತ್ತಿನ ನಂತರ ಯಾವುದೇ ಹಳೆಯ ತೊಂದರೆ ನಿಮ್ಮನ್ನು ಎದುರಿಸಲು ಬಂದಾಗ ಮುಗುಳ್ನಕ್ಕು ಹೀಗೆ ಹೇಳಿ, ನನ್ನ ಸಾಯಿ ನನ್ನ ಜೊತೆಯಲ್ಲಿದ್ದಾರೆ, ಇದು ಕೂಡ ಕರಗಿ ಹೋಗುತ್ತದೆ ಎಂದು. ನೀವು ಸಿದ್ಧರಾಗಿದ್ದೀರಾ ಬಾಬಾರ ಮೇಲೆ ಎಲ್ಲವನ್ನ ಬಿಟ್ಟು ನೆಮ್ಮದಿಯ ನಿಟ್ಟುಸಿರು ಬಿಡಲು. ಒಂದು ವೇಳೆ ನಿಮ್ಮ ಹೃದಯ ಹೆಪ್ಪುತ್ತಿದ್ದರೆ ಕಮೆಂಟ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಈ ಉಪಸ್ಥಿತಿ ನಿಮ್ಮ ಈ ಆಧ್ಯಾತ್ಮಿಕ ಪ್ರಯಾಣದ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ. ಒಂದು ವೇಳೆ ನಿಮಗೆ ಇವತ್ತಿನ ಈ ವಿಡಿಯೋ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಹೃದಯ ಮುಟ್ಟಿದೆ ಎನಿಸಿದರೆ ಇದನ್ನು ಆ ಜನರೊಂದಿಗೆ ಖಂಡಿತ ಶೇರ್ ಮಾಡಿ. ಯಾರು ಇವತ್ತು ತಮ್ಮ ಯಾವುದೋ ಹಳೆಯ ಸಮಸ್ಯೆಯಿಂದ ಸೋತು ಕುಳಿತಿದ್ದಾರೆಯೋ ಅವರಿಗೆ ನಿಮ್ಮ ಒಂದು ಶೇರ್ ಅವರಿಗೆ ಭರವಸೆಯ ಹೊಸ ಕಿರಣವನ್ನು ತೋರಿಸಬಹುದು. ಇಂತಹದೇ ಆಧ್ಯಾತ್ಮಿಕ ಅಥವಾ ಬಾಬಾರವರ ವಚನಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಪವಿತ್ರ ಪರಿವಾರದ ಭಾಗವಾಗಿ. ಯಾವಾಗಲೂ ನಗುತ್ತಿರಿ, ಏಕೆಂದರೆ ನಿಮ್ಮ ಸಾಯಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದಾರೆ. ಈಗ ಬನ್ನಿ ನಾವೆಲ್ಲರೂ ಸೇರಿ ನಮ್ಮ ಪ್ರೀತಿಯ ಸಾಯಿಯ ಚರಣಗಳಲ್ಲಿ ನಮ್ಮ ಎಲ್ಲವನ್ನು ಅರ್ಪಿಸೋಣ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ಹೇ ನನ್ನ ಸಾಯಿ, ನನ್ನ ಪ್ರಭುವೇ, ನೀವು ಯಾರು ಶಿರಡಿಯ ಕಣಕಣದಲ್ಲೂ ನೆಲೆಸಿದ್ದೀರೋ, ನೀವು ಯಾರು ನಿಮ್ಮ ಪ್ರತಿಯೊಬ್ಬ ಭಕ್ತನ ಕೂಗನ್ನು ಕೇಳುತ್ತೀರೋ, ನಾವು ನಿಮಗೆ ಪದೇ ಪದೇ ನಮಸ್ಕರಿಸುತ್ತೇವೆ. ಹೇ ನನ್ನ ದೇವನೇ, ಇವತ್ತು ನಾವು ನಿಮ್ಮ ಚರಣಗಳಲ್ಲಿ ನಮ್ಮ ಸಮಸ್ತ ಚಿಂತೆಗಳನ್ನು ಮತ್ತು ಈ ಪದೇ ಪದೇ ಬರುವ ತೊಂದರೆಗಳನ್ನು ಹೊರೆಯನ್ನು ಇಡುತ್ತಿದ್ದೇವೆ. ಯಾವುದರಿಂದ ನಾವು ಸುಸ್ತಾಗಿದ್ದೇವೆಯೋ ಅದನ್ನು ನಾವು ಬಲ್ಲೆವು, ಇವೆಲ್ಲವೂ ನಮ್ಮ ಪರೀಕ್ಷೆ ಎಂದು. ಆದರೆ ನೀವು ನಮಗೆ ಆ ಶಕ್ತಿ ಮತ್ತು ವಿವೇಕವನ್ನು ನೀಡಿ ನಾವು ಈ ಪರೀಕ್ಷೆಯನ್ನು ಧೈರ್ಯದಿಂದ ದಾಟುವಂತೆ ಮಾಡಿ. ನಮ್ಮ ಮನಸ್ಸಿನಲ್ಲಿರುವ ಅಪನಂಬಿಕೆಯ ಅಂಧಕಾರವನ್ನು ದೂರ ಮಾಡಿ
ಮತ್ತು ನಿಮ್ಮ ಭಕ್ತಿಯ ಅಂತಹ ಬೆಳಕನ್ನು ಚೆಲ್ಲಿ ನಮಗೆ ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮ ಇಚ್ಛೆಯ ಅನುಭವವಾಗುವಂತೆ ಮಾಡಿ. ಯಾವ ಭಕ್ತರು ಇವತ್ತು ದೊಡ್ಡ ಕಷ್ಟದಲ್ಲಿದ್ದಾರೆಯೋ, ಯಾರ ಮನಸ್ಸು ವ್ಯಾಕುಲವಾಗಿದೆಯೋ ಅವರ ಮೇಲೆ ನಿಮ್ಮ ಕರುಣೆಯ ಚಾದರವನ್ನು ಹೊದಿಸಿ ಅವರಿಗೆ ಆ ಅರಿವು ಮೂಡಿಸಿ, ಅವರು ಎಂದಿಗೂ ಒಬ್ಬಂಟಿಯಾಗಿರಲಿಲ್ಲ ಮತ್ತು ಮುಂದೆಯೂ ಇರುವುದಿಲ್ಲ ಎಂದು. ನಮ್ಮ ಮನೆ ಪರಿವಾರದ ಸುಖ ಶಾಂತಿ ಮತ್ತು ಆರೋಗ್ಯ ನೆಲೆಸಲಿ. ನಮಗೆ ಅಂತಹ ಬುದ್ಧಿ ನೀಡಿ ನಾವು ಕರ್ಮವನ್ನಂತೂ ಮಾಡೋಣ, ಆದರೆ ಅದರ ಫಲವನ್ನು ಪೂರ್ಣವಾಗಿ ನಿಮ್ಮ ಚರಣಗಳಲ್ಲಿ ಬಿಟ್ಟು ಬಿಡೋಣ. ನಮ್ಮ ಪ್ರಭುವೇ, ನಾವು ಬಿದ್ದಾಗ ನೀವು ಎತ್ತಿ ಹಿಡಿಯಿರಿ, ನಾವು ದಾರಿ ತಪ್ಪಿದಾಗ ನೀವು ದಯೆಯನ್ನು ತೋರಿಸಿ ಮತ್ತು ನಾವು ಸೋಲೊಪ್ಪಿಕೊಂಡಾಗ ನೀವು ನಮಗೆ ನಂಬಿಕೆಯ ಶಕ್ತಿಯನ್ನು ನೀಡಿ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಿಮ್ಮ ಸೇವೆಯಲ್ಲೇ ಕಳೆಯಲಿ. ನಮ್ಮ ಮುಖದಲ್ಲಿ ಯಾವಾಗಲೂ ನಿಮ್ಮ ನಾಮವಿರಲಿ ಮತ್ತು ನಮ್ಮ ಹೃದಯದಲ್ಲಿ ಕೇವಲ ಮತ್ತು ಕೇವಲ ನಿಮ್ಮ ಪ್ರೇಮವಿರಲಿ. ನಿಮ್ಮ ಶರಣದಲ್ಲೇ ನಮಗೆ ಪರಮಾನಂದದ ಪ್ರಾಪ್ತಿಯಾಗಲಿ. ಹೇ ಸಾಯಿನಾಥನೇ, ನಮ್ಮನ್ನು ಮಾಯೆಯಿಂದ ಮುಕ್ತಗೊಳಿಸಿ ನಿಮ್ಮ ಚರಣಗಳ ಭಕ್ತಿಯ ದಾನವನ್ನು ನೀಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.